ಕಟ್ಟಿರ್ತಕ್ಕಂಥ ಮನೆಗಳನ್ನು ಕೂಡ ದುರಸ್ತಿ ಮಾಡಬಾರ್ದು ಅಂತ ಆದೇಶ ಇದೆ. ಇದ್ರೂ ಕೂಡ ಕೆಲವರುಗಳು ಕಟ್ಟಡಗಳನ್ನ ಕಟ್ಕೊಂಡು ರಾಜಾವಶವಾಗಿ ಕೆಲವರು ಗೃಹಪ್ರವೇಶ ಕೂಡ ಮಾಡ್ಬಿಟ್ಟಿದ್ದಾರೆ. ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು ಅಂದ್ರೆ ಯಾರ್ಯಾರ ಮನೆಗಳು ಕಟ್ಕೊಂಡಿದ್ದಾರೆ ಈ ಕಟ್ತಿದ್ದಾರೆ ಅದನ್ನೆಲ್ಲ ಸರ್ಕಾರ ಮುಟ್ಕೋಲಾಗಬೇಕು. ಇದೆಲ್ಲ ಕೆಲವರು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅವರ ಸಹಕಾರ ಇಲ್ಲದೆ ಯಾವುದೇ ಕೂಡ ಕೆಲಸ ಸಾಧ್ಯ ಇಲ್ಲ. ನಮ್ಮ ಸ್ಥಳೀಯ ಶಾಸಕರಾದ ಜಿಟಿ ದೇವೇಗೌಡರು ಅವ್ರ ಗಮನಕ್ಕೆ ಬಂದಿದ್ದ ವಿಚಾರಗಳು ಕೂಡ ನಾವು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನ್ನಡ ಒಕ್ಕೂಟದಿಂದ ಮನವಿ ಕೊಟ್ಟಿದ್ದೀವಿ, ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಪತ್ರ ಬರೆದಿದ್ದೀವಿ ಸಂಬಂಧಪಟ್ಟವ್ರಿಗೆ. ಆದರೂ ಕೂಡ ಯಾವುದೇ ಕ್ರಮ ಇದುವರೆಗೂ ಆಗಿಲ್ಲ. ಈ ಮೂಲಕ ಒತ್ತಾಯ ಮಾಡೋದೇನಂದ್ರೆ ಅದೆಲ್ಲ ಮುಟ್ಕೋಲಾಗಬೇಕು ಸರ್ಕಾರ ಮತ್ತು ಅವ್ರಿಗೆ ಏನು ಕಾನೂನು ಪ್ರಕಾರ ಹೇಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 4-5 ವರ್ಷದಿಂದ ನಂದಿ ಹೋಗಂತ ರಸ್ತೆ ಕುಸಿದು ಇನ್ನೂ ಕೂಡ ರೆಡಿ ಮಾಡಿಲ್ಲ. ಹಂಗಿರುವಾಗ ಚಾಮುಂಡಿ ಬೆಟ್ಟದಲ್ಲಿ ಮನೆಗಳ ಕಟ್ತಾ ಪಾಯ ತೆಗಿತಾ ಇದ್ದಾರೆ. ಮಡಿಕೇರಿ ಯಾವ ರೀತಿ ಮಳೆ ಬಂದಾಗ ಪರಿಸ್ಥಿತಿ ಉಂಟಾಗುತ್ತೋ ಆ ರೀತಿ ನಮ್ಮ ಬೆಟ್ಟಲ್ಲ ಆಗೋದಕ್ಕೆ ಅವಶ್ಯಕತೆ ಇಲ್ಲ. ಅನೇಕ ಸಾವು ನೋವುಗಳು ಕೂಡ ಸಂಭವಿಸುತ್ತೆ. ಅದರಿಂದ ಸಂಬಂಧಪಟ್ಟವರು ಅವನ್ನೆಲ್ಲ ಕ್ರಮ ತಗೊಂಡು ಅದನ್ನ ಮುಟ್ಕೋಲಾಗಬೇಕು, ತಡೆ ಹಿಡಿಬೇಕು ಅಂತ ನಾವು ಕನ್ನಡ ಒಕ್ಕೂಟದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಗಮನಕ್ಕೆ ಡಿಸಿ ಅವರ ಗಮನಕ್ಕೆ ತಗೊಂಡ್ಬಂದಿದ್ದೀರಾ? ಇದನ್ನ ಡಿಸಿ ಅವರ ಗಮನಕ್ಕೆ ಪತ್ರ ತಂದಿದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಬರೆದಿದ್ವಿ. ಅದು ಕೂಡ ಕ್ರಮ ಆಗ್ತಾ ಅಕಸ್ಮಾತ್ ಕ್ರಮ ಕೈಗೊಳ್ದಿದ್ರೆ ಮುಂದೆ ನಿಮ್ಮ ಈ ಹೋರಾಟ ಏನು? ಮುಂದಿನ ನಮ್ಮ ಹೋರಾಟ ಏನಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಬೇಕು ಅನ್ಕೊಂಡಿದ್ವಿ. ಈಗ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಪತ್ರ ಬರೆದಿದ್ದೀವಿ. ಅದೆಲ್ಲ ಕೇಳ್ಕೊಂಡು ಬಂದಿದೆ ದಾಖಲೆ ಸಮೇತ. ಒಂದು ವೇಳೆ ಆಗಿಲ್ಲ ಮುಂದೆ ಹೋಗಿ 100 ಸಂಖ್ಯೆ ಪಾದಯಾತ್ರೆ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಆದಷ್ಟು ಬೇಗ ಮಾಡಬೇಕು ಮಾಡದೆ ಇದ್ರ ಪಕ್ಷದಲ್ಲಿ ಚಾಮುಂಡಿ ಬೆಟ್ಟ ಪಾದಯಾತ್ರೆ ಅವರ ಧರಣಿ ಕೂಡ ಮಾಡೋ ಪರಿಸ್ಥಿತಿ ಉಂಟಾಗುತ್ತೆ. ಏನೋ ಒಂದು ಪತ್ರಿಕಾಗೋಷ್ಠಿ ನಾವು ಕಂಡಿದ್ದೀವಿ. ವಿಷಯ ಏನಂತಂದ್ರೆ ಈಗ ವನ್ಯಜೀವಿಗಳನ್ನ ನಾವು ಮಾನವನೇ ಒಂದು ದಾಳಿ ಮಾಡ್ತಾ ಇದೆ. ಅದಕ್ಕೆಲ್ಲ ಮುಖ್ಯ ಕಾರಣ ಮಾನವನ ಒಂದು ಅತಿಯಾದ ಆಸೆ ಮತ್ತು ಕಾಡುಗಳಿಗೆ ಮತ್ತು ಕಾಡುಗಳನ್ನ ಅಕ್ರಮವಾಗಿ ಪ್ರವೇಶ ಮಾಡುವುದು ಮತ್ತು ಅಲ್ಲಿ ಮನೆಗಳಾಗಿ ಕೆಲವು ಬೆಳೆ ಒಂದು ನಿರ್ಮಾಣ ಮಾಡೋದು. ಇದು ಕೂಡ ಎಚ್ಚರಿಕೆ ಗಟ್ಟಿ ಆಗಬೇಕು. ಯಾಕೆಂದ್ರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಗಳು ಕೂಡ ಅನಧಿಕೃತವಾದ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಲ್ಲಿನ PDO ಆಗಿರ್ಬೋದು, ಇಲ್ಲ ತಾಲೂಕು ಪಂಚಾಯತಿ ಆಗಿರ್ಬೋದು, ಇಲ್ಲ ವಿದ್ಯುತ್ DC ಆಗಿರ್ಬೋದು, ಇದೆಲ್ಲ ಗಮನಕ್ಕೆ ಬಂದಿದ್ರು ಕೂಡ ಅವ್ರು ಯಾವ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕೂತಿದ್ದಾರೆ. ಈ ಸರ್ಕಾರದ ಆಡಳಿತ ಹೇಗಿದೆ ಅಂತಂದ್ರೆ ಈಗ ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಮನೆ ಕಟ್ಬೋದು, ಯಾರು ಬೇಕಾದ್ರೂ ರಜೆ ಮಾಡ್ಬೋದು. ಆ ಒಂದು ಇದರಲ್ಲಿ ಸರ್ಕಾರ ನಡೆಸ್ತಾ ಇದೆ. ಏನೀಗ ನಾವು ವನ್ಯಜೀವಿಗಳನ್ನ ನಾವು ಸಂರಕ್ಷಣೆ ಹೇಳ್ತೀವಿ. ಈಗ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಪ್ರಾಣಿಗಳನ್ನ ಉಳಿಸ್ಕೋಬೇಕು ಅಂತಂದ್ರೆ ಈ ಕೂಡಲೇ ಈಗ ಅಲ್ಲಿ ಏನು ಅಧಿಕವಾಗಿ ಮನೆಗಳನ್ನ ಕಟ್ತಾ ಇದ್ದಾರೆ